ಹಲೋ, ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ದಿನ ನಾವು ಸಕ್ಕರೆಯ ಕಹಿ ಸತ್ಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ಸಕ್ಕರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಚಿಕ್ಕವರಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಈ ಸಕ್ಕರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಕ್ಕರೆ ನಮ್ಮ ನಾಲಿಗೆಗೆ ತುಂಬ ಇಷ್ಟ, ಆದರೆ ನಮ್ಮ ದೇಹಕ್ಕೆ ಇದು ಒಂದು ದೊಡ್ಡ ವಿಷವಸ್ತು ಹಾಗೂ ಆರೋಗ್ಯಕ್ಕೂ ಕೂಡ ಇದು ಒಂದು ಕಹಿ. ಸಕ್ಕರೆ ನಾವು ಯಾವ ಬರ್ತ್ಡೇ ಪಾರ್ಟಿ ಆಯಿತು, ಹಬ್ಬ ಹರಿದಿನಗಳಲ್ಲಾಯಿತು, ಸಮಾರಂಭಗಳಲ್ಲಾಯಿತು, ಆ್ಯನಿವರ್ಸರಿ ಫಂಕ್ಷನ್ ಬಂದರೆ ಸಾಕು, ಎಲ್ಲದನ್ನು ನಾವು ಕೇಕು, ಶುಗರು, ಸ್ವೀಟ್ಸು, ಸ್ನ್ಯಾಕ್ಸು ಅಂತೇಳಿ ಸೆಲೆಬ್ರೇಟ್ ಮಾಡಿ ನಾವು ಅನ್ಲಿಮಿಟೆಡ್ ಆಗಿ ತಿಂತಾನೆ ಇರ್ತೀವಿ. ಶುಗರ್ನಲ್ಲಿ ಯಾವುದೇ ರೀತಿ ವಿಟಮಿನ್ನು, ಮಿನರಲ್ಸು, ಕ್ಯಾಲೋರೀಸು, ಯಾವುದೇ ರೀತಿ ಪ್ರೋಟೀನ್ಸ್ ಆಗಲಿ ಇದರಲ್ಲಿ ಇಲ್ಲ. ಇದು ಜಾಸ್ತಿ ಕ್ಯಾಲೋರೀಸನ್ನು ನಮ್ಮ ದೇಹಕ್ಕೆ ಕೊಡುತ್ತದೆ. ಇದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಕೂಡ ಆಗೋದಿಲ್ಲ. ಮಿತವಾಗಿ ತಿಂದರೆ ಏನು ತೊಂದರೆ ಇಲ್ಲ, ಆದರೆ ಇದು ಅತಿ ಹೆಚ್ಚಾದಾಗ ಅಮೃತ ಕೂಡ ನಮ್ಮ ದೇಹಕ್ಕೆ ವಿಷ ಆಗಿ ಪರಿಣಮಿಸುತ್ತದೆ. ಎಷ್ಟೋ ಜನರು ಹೇಳ್ತಾರೆ, ಇಲ್ಲ ನಮಗೆ ಶುಗರ್ ತಿಂದರೆ ಏನೂ ಆಗಲ್ಲ, ಶುಗರ್ ನಮಗೆ ತೋರಿಸ್ಕೊತೀವಿ, ನಾವು ಚೆಕ್ ಮಾಡಿಸ್ಕೊತೀವಿ, ಶುಗರ್ದು ಯಾವುದೇ ರೀತಿ ಸಿಂಪ್ಟಮ್ಸ್ ನಮ್ಮಲ್ಲಿಲ್ಲ, ಎಲ್ಲ ನಾರ್ಮಲ್ ಆಗೇ ಇರುತ್ತದೆ ಅಂತ ಹೇಳ್ತಾರೆ. ಬಟ್ ನಮಗೆ ಆಗ್ತಕ್ಕಂಥ ದೇಹದಲ್ಲಿ ಆಗ್ತಕ್ಕಂಥ ಚೇಂಜಸನ್ನು ನಾವು ಗಮನಿಸೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಶುಗರ್ನಿಂದ ಯಾವ್ಯಾವ ಕಾಯಿಲೆಗಳು ಬರ್ತಾವೆ ಮೇನ್ ಆಗಿ ಅಂತಂದರೆ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಮರುವಿನ ಕಾಯಿಲೆ, ಬುದ್ಧಿಮಾಂದ್ಯತೆ ಆಗಿರ್ಬೋದು, ತೂಕ ಹೆಚ್ಚಾಗುವುದು ಆಗಿರ್ಬೋದು, ಕಿಡ್ನಿ ತೊಂದರೆ, ಕಿಡ್ನಿ ಡಿಸೀಸಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಈ ಶುಗರ್ ಜಾಸ್ತಿ ಆಗೋದ್ರಿಂದ. ಮತ್ತು ಹಾರ್ಟ್ ಡಿಸೀಸಸ್ ಆಗುತ್ತೆ, ಲಿವರ್ನ ತೊಂದರೆಗಳು ಕೂಡ ಜಾಸ್ತಿನೇ ಕಂಡು ಬರುತ್ತೆ, ಮೆದುಳಿನ ತೊಂದರೆಗಳು ಕೂಡ ಜಾಸ್ತಿ ಇರ್ತವೆ. ಮೇನಾಗಿ ಟೈಪ್ 2 ಡಯಾಬಿಟೀಸು ಕಾಮನ್ ಆಗಿ ಎಲ್ರಿಗೂ ಬರೋದೇ ಜಾಸ್ತಿ ಆಗಿದೆ. ಚರ್ಮ ಸುಕ್ಕಟ್ಟುವುದು, ಚರ್ಮದ ತೊಂದರೆಗಳು, ಸ್ಕಿನ್ನು ಅಲರ್ಜೀಸು, ಕಾನ್ಸಂಟ್ರೇಷನ್ ಫೋಕಸ್ ಮಾಡೋಕ್ಕಾಗೋದಿಲ್ಲ, ಗಮನದವನ್ನು ಇನ್ಯಾವ ಕಡೆಗೋ ಫೋಕಸ್ ಮಾಡೋಕ್ಕೆ ಆಗೋದಿಲ್ಲ, ಇನ್ಯಾವ ಕಡೆಗೆ ನೋಡ್ತಾ ಇರ್ತೀವಿ. ಮೆದುಳಿನಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂದರೆ, ಈ ಸಕ್ಕರೆಯಿಂದ ಅಧಿಕ ರಕ್ತದ ಸಕ್ಕರೆಯು ಮೆದುಳಿನಲ್ಲಿರುವ ನ್ಯೂರಾನ್ಗಳ ಸಂಪರ್ಕವನ್ನು ಕಡಿಮೆ ಮಾಡುತ್ತದೆ. ಅದು ಅಲ್ಲದೆ ಸಕ್ಕರೆಯು ದೇಹದಲ್ಲಿ ಜಾಸ್ತಿ ಆದರೆ ರಕ್ತದ ಹರಿವಿಕೆಯನ್ನು ಕಂಟ್ರೋಲ್ ಮಾಡ್ತದೆ ಅಂತೆ. ಅಂದರೆ ಈಗ ಬ್ಲಡ್ಡಲ್ಲಿ ಶುಗರ್ಸ್ ಜಾಸ್ತಿ ಆದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಸಕ್ಕರೆ ಡೈಲಿ ಜಾಸ್ತಿ ನಮ್ಮ ದೇಹಕ್ಕೆ ತಿಂದರೆ ಆ ಥರ ನಮಗೆ ಕಂಟ್ರೋಲ್ ಮಾಡೋ ಒಂದು ಶಕ್ತಿ ಬರ್ತದೆ ಅಂತ ಈ ಸಕ್ಕರೆಗೆ, ನಮ್ಮ ದೇಹದಲ್ಲಿ ಜಾಸ್ತಿ ಸಕ್ಕರೆ ತಿನ್ನೋದ್ರಿಂದ. ಇದರಿಂದ ಬುದ್ಧಿಮಾಂದ್ಯತೆ ಉಂಟಾಗುತ್ತೆ. ಇದನ್ನು ನಾವು ರಿಸರ್ಚ್ ಪ್ರಕಾರ ಟೈಪ್ 3 ಡಯಾಬಿಟಿಸ್ ಅಂತಲೇ ಹೇಳ್ತಾರೆ. ಬುದ್ಧಿಮಾಂದ್ಯತೆ ಅಂತಕ್ಕಂಥದ್ದನ್ನು ಟೈಪ್ 3 ಡಯಾಬಿಟಿಸ್ ಅಂತ ಹೇಳ್ತಾರೆ. ಹಾಗೂ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತದೆ. ಬ್ರೈನ್ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ನಾವು ಸ್ಟಿಮ್ಯುಲೇಟ್ ಆಗೋದು, ರೆಸ್ಪಾನ್ಸ್ ಮಾಡೋದು, ಇದೇ ನಮಗೆ ಸಂಪರ್ಕ ಕಂಟ್ರೋಲ್ ಮಾಡಿದರೆ ನಮ್ಮದು ನೆನಪಿನ ಶಕ್ತಿ ಕ್ಷೀಣವಾಗುತ್ತದೆ. ಅದೇ ಥರ ಬುದ್ಧಿ ಕೂಡ ಚುರುಕಾಗಿ ಕೆಲಸ ಮಾಡಲ್ಲ. ಇನ್ನು ಮಾನಸಿಕ ಖಿನ್ನತೆ ಕೂಡ ಉಂಟು ಮಾಡ್ತದೆ. ಮಾನಸಿಕ ಖಿನ್ನತೆ ಅಂದರೆ ಕಾಮನ್ ಆಗಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಭಯ, ಬೇಜಾರಾಗುವುದು, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಕೋಪ, ಸಣ್ಣ ಸಣ್ಣ ಒಂದು ಮಾತಿಗೂ ಕೂಡ ಕೋಪ ಮಾಡಿಕೊಳ್ತಾ ಇರ್ತೀವಿ. ಏನೇ ಮಾಡೋದಕ್ಕೋದ್ರೂ ಕೂಡ ಯಾವುದರಲ್ಲಿ ಇಂಟ್ರೆಸ್ಟ್ ತೋರಿಸ್ದೇ ಇರೋದು, ಯಾವುದ್ರ ಕಡೆಗೂ ಕೂಡ ಗಮನ ಕೊಡದೇ ಇರೋದು, ಯಾವುದೇ ಒಂದು ಲೋಕದಲ್ಲಿ ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ. ಇದು ಮೇನ್ ಆಗಿ ನಾವು ತಿಂತಕ್ಕಂಥ ಸಕ್ಕರೆಯಿಂದ ಅಂತ ನಾವು ಅರ್ಥನೇ ಮಾಡಿಕೊಳ್ಳಲ್ಲ. ಇದರಿಂದ ಹಂಗಾಗಿ ನಮಗೇನಾಗಿರುತ್ತೆ, ಸಕ್ಕರೆ ಮೇಲೆ ನಾವು ಕಂಟ್ರೋಲನ್ನು ಸಾಧಿಸಬೇಕಾಗುತ್ತೆ, ಸಕ್ಕರೆ ವಿರುದ್ಧ ಹೋರಾಡಲೇಬೇಕಾಗುತ್ತೆ. ಸ್ವೀಟ್ ಶುಗರ್ ಈಸ್ ಎ ಸೈಲೆಂಟ್ ಕಿಲ್ಲರ್ ಅಂತಲೂ ಹೇಳ್ತಾರೆ. ಸೈಲೆಂಟ್ ಕಿಲ್ಲರ್ ಅಂದರೆ ನಿಧಾನವಾಗಿ ಕೊಲ್ಲುವ ವಿಷವಸ್ತು. ಮಕ್ಕಳಿಗೆ ಕೊಡುವಾಗ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಇಮ್ಯುನಿಟಿ ಡೆವಲಪ್ಸ್ ಆಗುವ ಹಾಗೆ ನೋಡಿಕೊಳ್ಳಬೇಕು. ಸಕ್ಕರೆ ಜಾಸ್ತಿ ಆಗೋದ್ರಿಂದ ಡಯಾಬಿಟಿಸ್ ಟೈಪ್ 2 ಬರಲಿಲ್ಲ, ತೊಂದರೆ ಇಲ್ಲ, ಆದರೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ನಮಗೆ ಫ್ಲೂ ಆಗೋದು, ನೆಗಡಿ ಕೆಮ್ಮು ಆಗೋದು ಪದೇ ಪದೇ ಆಗ್ತಾನೆ ಇರುತ್ತೆ. ಈಗ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಎಷ್ಟು ಸಕ್ಕರೆ ಪ್ರಮಾಣವನ್ನು ನಾವು ಸೇವಿಸಬೇಕು? ಮಿನಿಮಮ್ 4 ಸ್ಪೂನಿಂದ 6 ಸ್ಪೂನನ್ನು ಸಕ್ಕರೆ ಚಮಚ, 6 ಟೀ ಸ್ಪೂನನ್ನು ನಾವು ಸೇವನೆ ಮಾಡಬೇಕಾಗುತ್ತೆ ಸಕ್ಕರೆಯನ್ನು. ಮಕ್ಕಳಿಗೆ ಅಂದರೆ ಅದಕ್ಕಿಂತ ಕಡಿಮೆನೇ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ತಿಂತಕ್ಕಂಥ ಫುಡ್ಡಲ್ಲೇ ಜಾಸ್ತಿ ಸಕ್ಕರೆ ಅಂಶವನ್ನು ನಾವು ಕಾಣ್ತೀವಿ. ಟೀ ಕುಡಿತೀವಿ ಬೆಳಗ್ಗೆ ಮತ್ತು ಸಾಯಂಕಾಲ, ಅದ್ರ ಜೊತೆಗೆ ಟೀ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳಿ ಬಿಸ್ಕೆಟು,
ತಿಂತೀವಿ ಅಥವಾ ಬ್ರೆಡ್ ತಿಂತೀವಿ, ಅದರಲ್ಲೇ ನಮಗೆ ಇಷ್ಟು % ಸಕ್ಕರೆ ಹ್ಯಾಡ್ ಆಗಿರುತ್ತೆ ಅಂತ ಹಿಂದ್ಗಡೆ ಲೇಬಲಲ್ಲಿ ಕೊಟ್ಟಿರ್ತಾರೆ. ಇಷ್ಟು 100 ಗ್ರಾಮಿಗೆ ಅಂತ ಹೇಳಿ ಅದನ್ನು ನಾವು ನೋಡ್ಕೊಂಡು ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಚಿಲ್ಡ್ರನ್ಸ್ಗೂ ಕೊಡಬೇಕಾದ್ರೆ ಚಾಕ್ಲೇಟ್ಸು, ಕ್ಯಾಂಡೀಸು, ಕುಕ್ಕೀಸು ಏನೆಲ್ಲ ಕೊಡ್ತೀವಿ. ಏನೆಲ್ಲ ಕೊಡಬೇಕಂದ್ರೂ ಕೂಡ ನಾವು ಅದ್ರ ಮೇಲೆ ಇರ್ತಕ್ಕಂಥ ಲೇಬಲ್ಸ್, ಎಷ್ಟು ಸಕ್ಕರೆ ತಿಂದರೆ ಎಷ್ಟು ಗ್ರಾಮ್ಸಲ್ಲಿ ಎಷ್ಟು ಸಕ್ಕರೆ ಇದರಲ್ಲಿ ಹ್ಯಾಡ್ ಆಗಿದೆ, ಆ್ಯಡೆಡ್ ಶುಗರ್ ಎಷ್ಟಾಗಿದೆ ಅಂತ ನೋಡಿ ಕೊಡಬೇಕಾಗುತ್ತೆ. ಅದೇ ಥರ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ರು. 2 ಇಲಿಗಳನ್ನು ತೆಗೆದುಕೊಂಡು ಒಂದು ಇಲಿಗೆ ತಾಜಾ ಹಣ್ಣು ತರಕಾರಿ ಕೊಡ್ತಾ ಹೋದ್ರು, ಇನ್ನೊಂದು ಇಲಿಗೆ ಶುಗರಿಂದ ಮಾಡಿರ್ತಕ್ಕಂಥ ಫುಡ್ ಐಟಮ್ಸನ್ನು ಕೊಡ್ತಾ ಹೋದ್ರು. ಹೀಗೆ 1 ವಾರ ಕಂಟಿನ್ಯೂ ಮುಂದುವರಿತು. 2 ಇಲಿಗಳನ್ನು ಮೇಲೆ ಲೈಟನ್ನು ಬಿಟ್ಟರು. ತಾಜಾ ಹಣ್ಣು ತರಕಾರಿ ತಿಂದಿರ್ತಕ್ಕಂಥ ಇಲಿ ತಕ್ಷಣ ಓಡಿ ಹೋಯಿತು. ಅದೇ ಶುಗರ್ ಫುಡ್ ಐಟಮ್ಸ್ ತಿಂದಿರ್ತಕ್ಕಂಥ ಇಲಿ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಮೆದುಳಿನ ಮೇಲೆ ಇದು ಹೆಚ್ಚಿಗೆ ಪ್ರಭಾವ ಬೀರುತ್ತೆ. ಅಂದರೆ ಅದರದ್ದು ಫೋಕಸ್ ಕೂಡ ಯಾವುದಾದ್ರೂ ಈಗ ಪ್ರಕಾಶಮಾನವಾದ ಬೆಳಕು, ಲೈಟು, ಜೋರಾದ ಸೌಂಡು ಬಂದರೆ ನಾವು ತಕ್ಷಣ ನಮ್ಮ ಫೇಸನ್ನು ಟರ್ನ್ ಮಾಡ್ತೀವಿ, ಅದಕ್ಕೆ ರಿಯಾಕ್ಷನ್ಸ್ ಕೊಡ್ತೀವಿ. ಇಲ್ಲಿ ಶುಗರ್ ಐಟಮ್ಸ್ ತಿಂದಿರ್ತಕ್ಕಂಥ ಇಲ್ಲಿ ಯಾವುದೇ ರಿಯಾಕ್ಷನ್ಸ್ ಕೊಡಲಿಲ್ಲ ಅಂದರೆ ಅದರ ಮೆದುಳಿನ ಮೇಲೆ ಯಾವುದೇ ರೀತಿ ಸ್ಟಿಮ್ಯುಲೇಟ್ ಆಗಿಲ್ಲ ಅಂತಲೇ ಅರ್ಥ. ಹೀಗಾಗಿ ನಾವು ಸಕ್ಕರೆ ವಿರುದ್ಧ ಹೋರಾಡಲೇಬೇಕಾಗಿರ್ತಕ್ಕಂಥ ಒಂದು ಬಲವಾದ ಒಂದು ಶಸ್ತ್ರವನ್ನು ನಮ್ಮ ಮೈಂಡಲ್ಲೇ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ಸಕ್ಕರೆ ಅತಿ ಆದರೆ ಅಮೃತಕ್ಕೆ ವಿಷ. ಅಮೃತದಷ್ಟು ಚೆನ್ನಾಗಿರ್ಬೋದು, ಬಟ್ ಅತಿ ಆದರೂ ಕೂಡ ಅಮೃತ ಏನಾಗಿರುತ್ತೆ, ನಮಗೆ ವಿಷ ಆಗುತ್ತದೆ. ಹಾಗಾಗಿ ಕೊನೆಯದಾಗಿ ಹೇಳುವುದೇನೆಂದರೆ ಆದಷ್ಟು ಸಕ್ಕರೆಯನ್ನು ತಿನ್ನಲೇಬೇಡಿ ಅಂತ ಹೇಳ್ತಾ ಇರ್ತೀನಿ. ಅಲ್ಲಿಗೂ ತಿನ್ನಬೇಕು ಆದರೆ ಬೆಲ್ಲದ ಅಲ್ಪ ಸ್ವಲ್ಪ ಬೆಲ್ಲದ ಐಟಮ್ಸನ್ನು ಇರ್ತಕ್ಕಂಥ ಆರ್ಗ್ಯಾನಿಕ್ ಬೆಲ್ಲ ಆಗಿರ್ಬೋದು ಅಥವಾ ಒಳ್ಳೆ ಬೆಲ್ಲ ತೊಗೊಂಡು ಫುಡ್ ರೆಸಿಪೀಸು, ಸ್ವೀಟ್ಸು ಮಕ್ಕಳಿಗೆ ಮಾಡಿಕೊಡಿ. ಫುಡ್ಡಲ್ಲೇ ನಾವು ತಿಂತಕ್ಕಂಥ ಫುಡ್ಡಲ್ಲೇ ಎಷ್ಟೊಂದು ಸಕ್ಕರೆ ಹೆಚ್ಚಾಗಿರೋದ್ರಿಂದ ನಾವು ಅದನ್ನು ಆದಷ್ಟು ಅದ್ರ ವಿರುದ್ಧ ನಾವು ಹೋರಾಡಲೇಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.